ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಇಂಗ್ಲೀಷ್ ಎಕ್ಸಾಮ್ ಬರೋದು ಬಂದು ಫ್ರೆಶ್ ಆಗಿರ್ತೀರ, ಚೆನ್ನಾಗಿದೆ ಅಂದ್ಕೊಂಡಿರ್ತೀನಿ ಹೋಪ್ಫುಲಿ. ಇವತ್ತಿನ ವಿಷಯ ಬಂದು ಫಿಸಿಕ್ಸ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ತಾ ಹೋಗ್ತೀನಿ. ಈ ಎಕ್ಸ್ಪೆಷಲಿ ನಾನು ಈ ಫಿಸಿಕ್ಸಲ್ಲಿ 3 ವಿಡಿಯೋ ಮಾಡ್ತೇನೆ. ಇದು ಬಂದು 1 ಮಾರ್ಕ್ಸ್ ಕ್ವಶನಿಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಂದು ಇದು ನಾನು ಮಾಡಲ್ ಕ್ವಶನ್ ಪೇಪರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಂತ ನಾನು ಬರೀ ಆನ್ಸರ್ನ ಹೇಳ್ತಾ ಹೋಗಲ್ಲ, ಅಲ್ಲಿರುವಂಥ ಕಾನ್ಸೆಪ್ಟನ್ನ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ನೀವೇನೋ ಕೊನೆ ತನಕ ನೋಡಿದರೆ ನೀವು ಅಟ್ಲೀಸ್ಟ್ 20-15 ಮಾರ್ಕ್ಸ್ ತೊಗೊಳ್ಳೋ ಹಂಗೆ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಫುಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಬಿಕಾಸ್ ನೀವು ಮಾಡಲ್ ಕ್ವಶನ್ ಪೇಪರಿಂದ ರಿಪೀಟ್ ಆಗುತ್ತೆ, ಬಟ್ ಕ್ವಶನ್ ರಿಪೀಟ್ ಆಗಲ್ಲ, ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ಸೊ ನನಗೆ ಗೊತ್ತು, ನಾನು ಲಾಸ್ಟ್ ಇಯರ್ ಪಾಸ್ಔಟ್ ಆಗಿರೋದ್ರಿಂದ ನಮಗೂ ಮೂರು ಮಾಡಲ್ ಕ್ವಶನ್ ಪೇಪರ್ ಇತ್ತು. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟು ಕೂಡ ಅದರಲ್ಲೇ ಬಂದಿತ್ತು. ಸೊ ನಾನು ಅದಕ್ಕೆ ಎಲ್ಲ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಕ್ಕೆ ವಿಡಿಯೋ ಕೊನೆ ತನಕ ನೋಡಿ. ಅದೇ ರೀತಿ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಸ್ಪೆಷಲಿ KCET PCM ಸ್ಟೂಡೆಂಟ್ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದೇ ರೀತಿ ನೀವು ಎಕ್ಸಾಮ್ ಮುಗಿಯೋ ತನಕ ಎಲ್ಲ ಸಬ್ಜೆಕ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಎಲ್ಲ ಟ್ರಿಕ್ಸು ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಡೈರೆಕ್ಟಾಗಿ ಮೊದಲನೇ ಕ್ವಶನ್ ಪೇಪರಿಗೆ ಹೋಗೋದಾದ್ರೆ ಮಾಡಲ್ ಕ್ವಶನ್ ಪೇಪರ್ 1 ನೋಡ್ತಾ ಇರ್ಬೋದು ನೀವು. ಮೊದಲನೇ ಕ್ವಶನಿಗೆ ಹೋಗೋದಾದರೆ the electric flux over a closed surface enclosing charged particle minus q by 16 e naught the charge of the particle is. ಇದಕ್ಕೊಂದು ಫಾರ್ಮುಲಾ ಇದೆ, ಗಾಸ್ ಲಾ ನಿಮಗೆ ಗೊತ್ತಿರ್ಬೋದು. ಪೈ ಈಸ್ ಈಕ್ವಲ್ ಟು q ಇನ್ಸೈಡ್ ಡಿವೈಡ್ ಬೈ E ನಾಟ್ ಅಂತ. ಇಲ್ಲಿ ಪೈ ಜಾಗದಕ್ಕೆ ಆ ಕೊಟ್ಟಿರುವಂಥ ವ್ಯಾಲ್ಯೂ -q ಡಿವೈಡ್ ಬೈ 6 ಪೈನ ಹಾಕಿದರೆ ಅಲ್ಲಿ E ನಾಟ್ ಬೈ E ನಾಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು -q ಬೈ 6. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 6 ಆಗುತ್ತೆ. ನೋಡ್ಕೊಂಬಿಡಿ. ನೀವು ಇಲ್ಲಿ ಬರೀ ಆನ್ಸರ್ ನೋಡ್ಕೊಂಡು ಹೋದರೆ ನಿಮಗೆ ಏನೂ ಇಲ್ಪಿಲ್ಲ. ಕಾನ್ಸೆಪ್ಟ್ ನೋಡ್ಕೊಂಬಿಡಿ. ಈ ಫಾರ್ಮುಲಾ ನೆನ್ಪಿಟ್ಕೊಂಬಿಡಿ. ಗಾಸ್ ಲಾ ಫೇಮಸ್ ಫಾರ್ಮುಲಾ. ನೆಕ್ಸ್ಟ್ ಕ್ವಶನ್ ಬಂದು ಎರಡನೇ ಕ್ವಶನ್ನು. 2 ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ C1 ಆ್ಯಂಡ್ C2. C1 ಈಸ್ ನಾಟ್ ಈಕ್ವಲ್ ಟು C2 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ to an external source of potential difference V. The equation which is not applicable for the given combination is. ಎರಡು ಪ್ಯಾರಲಲ್ ಆಗಿದ್ದಾಗ ಇಲ್ಲಿ ಯಾವುದು ಅಪ್ಲಿಕೇಬಲ್ ಆಗಲ್ಲ ಅಂತ. ಪ್ಯಾರಲಲ್ ಆಗಿದ್ದಾಗ ಚಾರ್ಜ್ ಅಡಿಷನಲ್ ಆಗಿರುತ್ತೆ, ಅದೇ ರೀತಿ ಕೆಪಾಸಿಟರ್ ಅಡಿಷನಲ್ ಆಗಿರುತ್ತೆ. ಎಕ್ಸ್ಪೆಷಲಿ ಪ್ಯಾರಲಲ್ ಆಗಿದ್ದಾಗ ವೋಲ್ಟೇಜ್ ಎರಡು ಈಕ್ವಲ್ ಇರುತ್ತೆ. ಸೊ ಇಲ್ಲಿ ಅಪ್ಲಿಕೇಬಲ್ ಆಗುವಂಥದ್ದು ವಿ ಈಸ್ ಈಕ್ವಲ್ ಟು V1 ಈಸ್ ಈಕ್ವಲ್ ಪ್ಲಸ್ V2 ಅಲ್ಲ. ಸೊ ಒಂದು ನೆನ್ಪಿಟ್ಕೊಂಬಿಡಿ. ಇಲ್ಲಿ ಏನಾದರೂ ಕೆಪಾಸಿಟರ್ಸು ಪ್ಯಾರಲಲ್ ಆಗಿದ್ದರೆ ವೋಲ್ಟೇಜ್ ಸೇಮ್ ಇರುತ್ತೆ, ಏನಾದರೂ ಸೀರೀಸ್ ಆಗಿದ್ದರೆ ಕರೆಂಟ್ ಸೇಮ್ ಇರುತ್ತೆ. ಇದೊಂದು ನೆನ್ಪಿಟ್ಕೊಂಬಿಡಿ. ಈ ಥರ ಕ್ವಶನ್ ಈ ಸರಿ ಬರೋ ಸಾಧ್ಯತೆ ಇದೆ. ನೀವು ಈಸಿಯಾಗಿ ಅಪ್ಲೈ ಮಾಡಿ ಆನ್ಸರ್ ಮಾಡ್ಬೋದು. 4ನೇ ಕ್ವಶನ್ ಬಂದು ಇನ್ ಕೇಸ್ ಆಫ್ ಮೆಟಲ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಇಲ್ಲಿ 3 ಇಕ್ವೇಷನ್ ಕೊಟ್ಬಿಟ್ಟಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಂಬಿಡಿ. ಏನಂದರೆ ಕಂಡಕ್ಟಿವಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಜಾಸ್ತಿ ಆದರೆ ಕಂಡಕ್ಟಿವಿಟಿ ಕಡಿಮೆ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟೆಂಪ್ರೇಚರ್ ಡೈರೆಕ್ಟ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ. ಅದೇ ರೀತಿ ಕಂಡಕ್ಟಿವಿಟಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಸೊ ಇದ್ರ ಪ್ರಕಾರವಾದ ಇಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗಲೇಬೇಕು. ಬಿಟ್ಟರೆ ಈ BCD ಯಾವುದೂ ಆಗಲ್ಲ. ನೋಡ್ಕೊಂಬಿಡಿ, ಅದು ಯಾವುದೂ ಆಗಲ್ಲ. ಸೊ ಈ 3 ಇಕ್ವೇಷನ್ ನೆನ್ಪಿಟ್ಕೊಂಬಿಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಕೇಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದು 4ನೇದು. ಎ ಗ್ಯಾಲ್ವಾನಿಕ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟೋಮೀಟರ್ ಬೈ ಕನೆಕ್ಟಿಂಗ್. ಇದು ಫೇಮಸ್ ಥಿಯರಮು, ಇದನ್ನು ಗೊತ್ತಿರೋವಂಥದ್ದು. ನೀವೇನಾದ್ರು ಥಿಯರಮ್ ಓದಿದ್ರೆ ಆರಾಮಾಗಿ ಇದಕ್ಕೆ ಆನ್ಸರು. ಐ ರೆಸಿಸ್ಟೆನ್ಸ್ ಇನ್ ಸೀರೀಸ್ ವಿತ್ ಇಟ್. 5ನೇದು ಬಂದು ಕಾಲಮ್ ಕೊಟ್ಟಿರುವಂಥದ್ದು, ಅದನ್ನು ಮ್ಯಾಚ್ ಮಾಡುವಂಥದ್ದು. ಇದಕ್ಕೆ ಆಪ್ಷನ್ C ಸರಿಯಾದ ಉತ್ತರ ಆಗುತ್ತೆ. ಮೊದಲನೇದಕ್ಕೆ 6. ಸೋಡಿಯಂ ಈಸ್ ಎಕ್ಸಾಂಪಲ್ ಆಫ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಡಯಾಮ್ಯಾಗ್ನೆಟಿಕ್ ಈಸ್ ಅ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕಾಮನ್ ಟು ಆಲ್ ಸಬ್ಸ್ಟೆನ್ಸ್. ಫೆರೋಮ್ಯಾಗ್ನೆಟಿಕ್ ಡೊಮೇನ್ ಫಾರ್ಮೇಷನ್. ಇದು ಗೊತ್ತಿರೋವಂಥದ್ದು. ಇದು 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ 2-3 ಮಾರ್ಕ್ಸಿಗೆ. ಸೊ ಇದಕ್ಕೆ ನಾನು ಆನ್ಸರ್ನ ಮುಂದಿನ ವೀಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ, ಮಿಸ್ ಮಾಡ್ಕೊಬೇಡಿ. ನೆಕ್ಸ್ಟ್ ಕ್ವಶನ್ ಬಂದು 6ನೇ ಕ್ವಶನು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಒಂದು ಸ್ಕೇಲರ್ ಕ್ವಾಂಟಿಟಿ. ಆದರೆ ಇದರದ್ದು SI ಯೂನಿಟ್ ಬಂದು WB ಅನ್ನುವಂಥದ್ದು. B ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು 7 ಕ್ವಶನ್ನು. ದ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಆಫ್ ಎ ಸೀರೀಸ್ LCR ಸರ್ಕ್ಯೂಟ್ ರಿಮೇನ್ಸ್ ಕಾನ್ಸ್ಟೆಂಟ್ ಈವನ್ ಇಫ್ ದೇರ್ ಈಸ್ ಎನಿ ವೇರಿಯೇಷನ್ ಇನ್ ದ ವ್ಯಾಲ್ಯೂ ಆಫ್ ಇಲ್ಲೊಂದು ಫಾರ್ಮುಲಾ ಕೊಡಿ, ನೆನ್ಪಿಟ್ಕೊಂಬಿಡಿ. F ಈಸ್ ಈಕ್ವಲ್ ಟು 1/2π√LC ಅಂತ. ಇದು L ಮೇಲೆ ಡಿಪೆಂಡ್ ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು L.
ಆ್ಯಂಡ್ ಸಿ ಮೇಲೂ ಡಿಪೆಂಡ್ ಇದೆ, ಎಲ್ ಆ್ಯಂಡ್ ಸಿ ಮೇಲೂ ಡಿಪೆಂಡ್ ಇದೆ, ಬಟ್ ಇದು ಆರ್ ಮೇಲೆ ಡಿಪೆಂಡ್ ಇಲ್ಲ. ಸೊ ಇಲ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಇಲ್ಲ ಅಂದರೆ ಆರು. ಸೊ ಆದ್ದರಿಂದ ಆರ್ ಚೇಂಜ್ ಆದರೆ ಇದೇನು ಚೇಂಜ್ ಆಗೋಲ್ಲ. ಅದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸ್ ಇದು ಗೊತ್ತಿರುವಂಥದ್ದು. ನೇಚರಲ್ಲಿ ಇದು ಆಕ್ಸಿಲೇಟೆಡ್ ಚಾರ್ಜಸ್ಸಿಂದಲೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಪ್ರೊಡ್ಯೂಸ್ ಆಗುವಂಥದ್ದು. ನೆಕ್ಸ್ಟ್ ವಿಡಿಯೋ ಬಂತದ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಸರಿಯಾಗಿ ಕೇಳ್ಕೊಂಬಿಡಿ. ಎ ರಿಯಲ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಆಫ್ ಎ ಕಾನ್ಕೇವ್ ಮಿರರ್. ದ ಇಮೇಜ್ ಫಾರ್ಮ್ಡ್ ಈಸ್ ಕಾನ್ಕೇವ್ ಮಿರರ್ ಇದೆ. ಎಲ್ಲಿ ಇಟ್ಟಿದ್ದಾರೆ ವಸ್ತು ಅಂದರೆ ಪೋಲ್ ಹಾಗೂ ಪ್ರಿನ್ಸಿಪಲ್ ಮಧ್ಯೆ ಇಟ್ಟಿದ್ದಾರೆ. ಸೊ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಇದ್ದರೆ ಯಾವಾಗಲೂ ವಸ್ತು ದೊಡ್ಡದಾಗಿ ಕಾಣುತ್ತೆ, ಯಾಕೆ ವರ್ಚುವಲ್ ಆಗಿ ಕಾಣುತ್ತೆ. ಸೊ ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು 10. ಇದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸ್ವಲ್ಪ ಹಾರ್ಡ್ ಲೆವೆಲಲ್ಲಿ ಬರುತ್ತೆ, ನೋಡ್ಕೊಂಬಿಡಿ. ದ ವೇವ್ಸ್ ಕಮ್ಮಿಂಗ್ ಫ್ರಮ್ ಟು ಕೋಹರೆಂಟ್ ಸೋರ್ಸ್ ಓವರ್ಲ್ಯಾಪ್ ಅಟ್ ಎ ಪಾಯಿಂಟ್ ಟು ಗಿವ್ ಮ್ಯಾಕ್ಸಿಮಲ್ ಇಂಟೆನ್ಸಿಟಿ. ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಸೂಪರ್ಪೋಸಿಂಗ್ ವೇವ್ ಮೇ ಬಿ. ಇದಕ್ಕೆ ನೀವು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಥವಾ ಫೇಸ್ ಡಿಫ್ರೆನ್ಸ್ ಏನು ಅಂದರೆ 2n π ಫಾರ್ಮುಲಾ ಇದೆ. ಬಟ್ ಇಲ್ಲಿ 3π 5π 7π ಆಗಿದ್ರು, ಮೂರು ಕೂಡ ಹಾರ್ಡ್ ಮಲ್ಟಿಪಲ್ ಆಗಿರೋದ್ರಿಂದ ಅವು ಡಿಸ್ಟ್ರಕ್ಷನ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಫೇಸ್ ಡಿಫ್ರೆನ್ಸ್ ಯಾವುದಿರುತ್ತೆ 6π ಇರುತ್ತೆ. ಸೊ ಇದಕ್ಕೆ ಯಾವುದು ಹಾರ್ಡ್ ಮಲ್ಟಿಪಲ್ ಇರುತ್ತೋ ಅದು ಡಿಸ್ಟ್ರಕ್ಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾವು ಈವನ್ ಮಲ್ಟಿಪಲ್ ಇದ್ದರೆ ಕ್ಲಿಕ್ ಮಾಡ್ಬೋದು. ಅದರ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ ಇಲ್ಲಿ. ಇದು 11 ಕ್ವಶನ್ ಬಂದು ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ಇದಕ್ಕೆ ಸರಿಯಾದ ಆನ್ಸರ್ ಡಿ ಆಗುತ್ತೆ. ಲೈಟ್ ವೇವ್ಸ್ ಎಕ್ಸಿಬಿಟ್ ಬೋತ್ ಡಿಫ್ರಾಕ್ಷನ್ ಆ್ಯಂಡ್ ಪೊಲರೈಸೇಷನ್. ಮ್ಯಾಗ್ಲೂ ಯಾವುದು ಕರೆಕ್ಟ್ ಆಗೋಲ್ಲ. ಲೈಟ್ ವೇವ್ಸಿಗೆ ಎರಡೂ ಇರುತ್ತೆ, ಡಿಫ್ರಾಕ್ಷನ್ ಇರುತ್ತೆ, ಪೊಲರೈಸೇಷನ್ ಇರುತ್ತೆ. ಸೊ ನೋಡ್ಕೊಂಬಿಡಿ. 12th ಕ್ವಶನ್ ಬಂದು ಇದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಇದು ಈ ವರ್ಷ ಐ ಥಿಂಕ್ ಬರ್ಬೋದು ಇದು ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನೇ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್. ದ ಗ್ರಾಫ್ ರಿಲೇಟೆಡ್ ಟು ಟೂ ಕ್ವಾಲಿಟೀಸ್ ಈಸ್ ಎ ಸ್ಟ್ರೈಟ್ ಲೈನ್ ವಿತ್ ಸ್ಲೋಪ್ ಈಕ್ವಲ್ ಟು h/e ದೆನ್ ಇಟ್ಸ್ ಗ್ರಾಫ್ ಈಸ್ ವಿ. ಒಂದು ಫಾರ್ಮುಲಾ ಇದೆ, ನೀವು ನೆನಪಿರ್ಬೋದು, V0 = h/e v - QE. ಇದ್ರ ಪ್ರಕಾರ ಹೋದರೆ ದಿಸ್ ಈಸ್ ದ ಗ್ರಾಫ್ ಆಫ್ ಪೊಟೆನ್ಷಿಯಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ವರ್ಸಸ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್. ಸೊ ಈ ಫಾರ್ಮುಲಾ ನೀವು ನೆನಪಿದ್ರೆ ನೀವು ಈಸಿಯಾಗಿ ಈ ಕ್ವಶನ್ ಅಟೆಂಡ್ ಮಾಡ್ಬೋದು. ಈ ಫಾರ್ಮುಲಾ ನೆನಪಿಟ್ಕೊಂಬಿಡಿ. ನೆಕ್ಸ್ಟ್ ಬಂದು 13ನೇದು. ದ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನಿಕ್ ರಿಸಾಲ್ವಿಂಗ್ nth ಆರ್ಬಿಟ್ ಹೈಡ್ರೋಜನ್ ಆಟಮ್ ಇಸ್ ದ ಲೀಸ್ಟ್. ಯಾವ್ದು ಲೀಸ್ಟ್ ಇದೆ ಅಂತ ಇದೊಂದು ಫಾರ್ಮುಲಾ ಇದೆ, ನೆನಪಿಟ್ಕೊಂಬಿಡಿ ಇದನ್ನು. En ಎನರ್ಜಿ ಆಫ್ ದ ಆಟಮ್ ಈಸ್ ಇಕ್ವಲ್ ಟು -13.6 / n². ಇಲ್ಲಿ ಲೀಸ್ಟ್ ಕೇಳಿದ್ದಾರೆ. ಇಲ್ಲಿ ಯಾವ n ವ್ಯಾಲ್ಯೂ ಆಗಿದ್ರೆ ಲೀಸ್ಟ್ ವ್ಯಾಲ್ಯೂ ಬರುತ್ತೆ, 1 ಆಗಿದ್ರೆ ಲೀಸ್ಟ್ ವ್ಯಾಲ್ಯೂ ಬರುತ್ತೆ, ಇಲ್ಲಿ 1 ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ಬಿ ಆನ್ಸರ್ ಆಗುತ್ತೆ. ಏನಾದರೂ ಅವರು ಹೈಯೆಸ್ಟ್ ಅಥವಾ ಗ್ರೇಟೆಸ್ಟ್ ವ್ಯಾಲ್ಯೂ ಅಂತ ಕೇಳಿದ್ರೆ ಇಲ್ಲಿ 4 ಆಗೋದು, ಗೊತ್ತಾಯ್ತಾ. ಸೊ ಅದಕ್ಕೆ ನಾನು ಇಲ್ಲಿ ಬರೀ ಆನ್ಸರ್ನೇ ಹೇಳ್ತಾ ಇಲ್ಲ, ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇದೇ ರೀತಿ ನಾನು ಅಷ್ಟು ಸಬ್ಜೆಕ್ಟಿಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿಬಿಡಿ. 14ನೇ ಕ್ವಶನ್ ಬಂದು ಐಸೋಬರ್ಸ್ ಅಂದರೆ ಮಾಸ್ ಸೇಮ್ ಇರುತ್ತೆ, ಅಟೋಮಿಕ್ ನಂಬರ್ ಚೇಂಜ್ ಇರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಫಸ್ಟು ಅಟೋಮಿಕ್ ನಂಬರ್ ಸೇಮ್ ಇದೆ, ಇದು ಬರೋಲ್ಲ. ಎರಡನೇದು ಬಿ ಬಂದು ಅಟೋಮಿಕ್ ನಂಬರ್ ಬೇರೆ ಇದೆ ಬಟ್ ಮಾಸ್ ಸೇಮ್ ಇಲ್ಲ, ಅದು ಬರೋಲ್ಲ. ಸಿ ಬಂದು ಅದು ಕೂಡ ಹಂಗೆ. ಡಿ ನೋಡಿ, ಅಟೋಮಿಕ್ ನಂಬರ್ ಚೇಂಜ್ ಇದೆ, ಮಾಸ್ ಸೇಮ್ ಇದೆ. ಸೊ ಅದಕ್ಕೆ 14ನೇ ಕರೆಕ್ಟ್ ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟ್ ಬಂದು 15 ವೆನ್ ಎ PN ಜಂಕ್ಷನ್ ಡಯೋಡ್ ಈಸ್ ರಿವರ್ಸ್ ಬಯಾಸ್. ಯಾವಾಗ ರಿವರ್ಸ್ ಬಯಾಸ್ ಆಗುತ್ತೆ ಅಂದರೆ ರಿವರ್ಸ್ ಬಯಾಸನ್ನು ಗೊತ್ತಿರುತ್ತೆ ನಿಮಗೆ. ಏನಂದರೆ ಪಾಸಿಟಿವ್ ಸೈಡ್ನ ನೆಗೆಟಿವ್ ಸೈಡಿಗೆ ಕನೆಕ್ಟ್ ಮಾಡೋದು, ನೆಗೆಟಿವ್ ಸೈಡ್ನ ಪಾಸಿಟಿವ್ ಸೈಡಿಗೆ ಕನೆಕ್ಟ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಅಟ್ರಾಕ್ಷನ್ ಉಂಟಾಗಿ ಡಿಪ್ಲೇಷನ್ ರೀಜನ್ ಇನ್ಕ್ರೀಸ್ ಆಗುತ್ತೆ. ಸೊ ಬೋತ್ ಬ್ಯಾರಿಯರ್ ಹೈಟ್ ಆ್ಯಂಡ್ ವಿಡ್ತ್ ಡಿಪ್ಲೆಕ್ಷನ್ ರೀಜನ್ ಇನ್ಕ್ರೀಸಸ್. BC ಅಂತೂ ಬರೋದಿಲ್ಲ, ಯಾಕಂದರೆ ಡಿಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಡಿಪ್ಲೇಷನ್ ರೀಸನ್. ಸೊ BC ಎರಡು ಔಟು. ಡಿನೂ ಕೂಡ ಬರೋಲ್ಲ, ಯಾಕಂದರೆ ಇಲ್ಲಿ ಡಿಪ್ರೆಷನ್ ಇದೆ, ಡಿಕ್ರೀಸ್ ಆಗ್ತದೆ ಅಂತ ಕೊಡುತ್ತೆ. ಸೊ ಇದಕ್ಕೆ ಈಸಿಯಾಗಿ ನೀವು ಒಂದು ಕಾನ್ಸೆಪ್ಟ್ ಗೊತ್ತಿರೋದ್ರೆ ಇದು ಈಸಿಯಾಗಿ 1 ಮಾರ್ಕ್ಸ್ ತೊಗೋಬೋದು. ಸೊ ನೆಕ್ಸ್ಟ್ ಬಂದು MCQ ಕ್ವಶನ್ನು, ಮೊದಲನೇ ಮಾಡಲ್ ಕ್ವಶನ್ ಪೇಪರಲ್ಲಿ. ದ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅಕ್ವೈರ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಅ ಸ್ಯಾಂಪಲ್ ಇಸ್ ಕಾಲ್ಡ್ ಮ್ಯಾಗ್ನೆಟೈಸೇಷನ್. 1 ಮಾರ್ಕ್ಸ್ ಕ್ವಶನ್ ಗೊತ್ತಿದೆ. ಲೆನ್ಸ್ ಲಾ ಗಿವ್ಸ್ ದ ಪೊಲಾರಿಟಿ ಆಫ್ ದ ಇಂಡ್ಯೂಸ್ಡ್ EMF. ಅದು ಪೊಲಾರಿಟಿ ಡಿಪೆಂಡ್ ಆಗಿರೋದು ಲೆನ್ಸ್ ಲಾ ಮೇಲೆ, ನೆನ್ಪಿಟ್ಕೊಂಬಿಡಿ ಅದನ್ನು. ದ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಎ ಪ್ಯೂರ್ ರೆಸಿಸ್ಟೆನ್ಸ್ AC ಕರೆಂಟ್ ಈಸ್ 0 ಇರುತ್ತೆ ಅದು ಕರೆಂಟು. ಇಫ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಎ ರೇ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಮ್ ಈಸ್ ಈಕ್ವಲ್ ಟು ಕ್ರಿಟಿಕಲ್ ಆ್ಯಂಗಲ್, ದೆನ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ರೇಯರ್ ಮೀಡಿಯಮ್ ಈಸ್ 90 ಡಿಗ್ರಿ ಇರುತ್ತೆ. ಇದನ್ನು ನೋಡ್ಕೊಂಬಿಡಿ. ಅದು ಎಲ್ಲ ಥಿಯರಿ ಬೇಸ್ ಕ್ವಶನು, ನೀವು ಗೊತ್ತಿರುತ್ತೆ ಆಲ್ಮೋಸ್ಟು. ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಬೈ ಎಲೆಕ್ಟ್ರಾನ್ ಟು ಎಸ್ಕೇಪ್ ಫ್ರಮ್ ದ ಮೆಟಲ್ ಸರ್ಫೇಸ್ ಈಸ್ ಕಾಲ್ಡ್ ವರ್ಕ್ ಫಂಕ್ಷನ್. ಇದು
ನಿಮಗೆ ಒಂದು ಥಿಯರಮೇ ಇದೆ ಅನಿಸುತ್ತೆ ಇದಕ್ಕೆ, ಇದು ಅದ್ರ ಡೆಫಿನೇಷನ್ ಆಗಿರುತ್ತೆ. ಈಗ ಡೈರೆಕ್ಟಾಗಿ ಎರಡನೇ ಕ್ವಶನ್ ಪೇಪರಿಗೆ ಹೋದಾದರೆ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಾ ಹೋಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ಯಾಕಂದರೆ ನಾನು ಫುಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ವೀಡಿಯೋ ಲಾಂಗ್ ಆದರೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಕೊಂಬಿಡಿ. ಬಟ್ ಇದು ನಿಮಗೆ ನಿಜವಾಗ್ಲೂ ವರ್ತ್ ಇಟ್ ಇದೆ, ನೋಡಿಬಿಡಿ ಫುಲ್ ವೀಡಿಯೋನ. ಎರಡನೇ ಕ್ವಶನ್ ಪೇಪರಲ್ಲಿ ಮೊದಲನೇ ಕ್ವಶನ್ ಏನಂದರೆ, ಇಫ್ ಎ ಬಾಡಿ ಕಂಟೈನ್ N1 ಪ್ರೋಟಾನ್ ಆ್ಯಂಡ್ N2 ಎಲೆಕ್ಟ್ರಾನ್ಸ್ ದೆನ್ ದ ನೆಟ್ ಚಾರ್ಜ್ ಆಫ್ ಎ ಬಾಡಿ. ನಿಮಗೆ ಗೊತ್ತಿರ್ಬೋದು, ನೆಟ್ ಚಾರ್ಜ್ ಇಸ್ ದ ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಚಾರ್ಜಸ್ ಇನ್ ದ ಬಾಡಿ. ಸೊ ಅದ್ರ ಪ್ರಕಾರ ಹೋಗೋದಾದರೆ ಇದು N1 ಬಂದು ಪ್ರೋಟಾನ್ ಇದೆ, N2 ಬಂದು ಎಲೆಕ್ಟ್ರಾನ್ ಇದೆ. ಸೊ ಎಲೆಕ್ಟ್ರಾನಿಗೆ ಮೈನಸ್ ಬರೋದ್ರಿಂದ N1 ಮೈನಸ್ N2 E. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಬಿ ಆಗಿರುತ್ತೆ. ಇನ್ನು ಬಂದು ದ ಎಲೆಕ್ಟ್ರೋ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ವೇರಿಯಸ್ ವಿತ್ ಡಿಸ್ಟೆನ್ಸ್ ಇಟ್ ಆ್ಯಸ್. ಇದು ಥಿಯರಮ್ ಇದೆ, ಇದಕ್ಕೆ ಆಪ್ಷನ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ. ಏನಾದರೂ ಅದೇ ಚಾರ್ಜ್ ಇದ್ದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ R² ಆಗುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದ್ದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಆಗುತ್ತೆ. ದಟ್ಸ್ ಇಟ್. ಇನ್ನು ಮೂರನೇ ಬಂದು ಕಿರ್ಚಾಫ್ ಜಂಕ್ಷನ್ ರೂಲ್ ಈಸ್ ಬೇಸ್ಡ್ ಆನ್ ದ ಕನ್ವರ್ಜೇಷನ್. ಇದು ಕನ್ವರ್ಜೇಷನ್ ಆಫ್ ಚಾರ್ಜ್ ಇರುತ್ತೆ. ಇದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಅವರು, ಕಿರ್ಚಾಫ್ ವೋಲ್ಟೇಜ್ ರೂಲ್ ಈಸ್ ಬೇಸ್ಡ್ ಆನ್ ದ ಕನ್ವರ್ಜೇಷನ್ ಅಂತ ಕೇಳಿದ್ರೆ ಅದು ಕನ್ವರ್ಜೇಷನ್ ಆಫ್ ಎನರ್ಜಿ ಇರುತ್ತೆ. ಸೊ ಗೊತ್ತಾಯ್ತಾ, ಅದಕ್ಕೆ ನಾನು ಇಲ್ಲಿ ಕಾನ್ಸೆಪ್ಟ್ ಹೇಳ್ತಾ ಇರೋದು, ಬರೀ ಕ್ವಶನ್ ಆನ್ಸರ್ ಹೇಳ್ತಾ ಇಲ್ಲ. ಸೊ ನೆಕ್ಸ್ಟ್ ಹೋಗೋದಾದರೆ ನಾಲ್ಕನೇ ಕ್ವಶನ್ನು, ದ ಪಾತ್ ಟ್ರೇಸ್ಡ್ ಬೈ ಎ ಚಾರ್ಜ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಚಾರ್ಜ್ ಪಾರ್ಟಿಕಲ್ ಯಾವತ್ತೂ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸರ್ಕ್ಯುಲರ್ ವೇಯಲ್ಲೇ ಹೋಗೋದು, ಸ್ಟ್ರೈಟ್ ವೇ ಹೋಗಲ್ಲ, ಎಲಿಪ್ಸ್ ಹೋಗಲ್ವ, ಎಲಿಪ್ಸಲ್ಲಿ ಹೋಗಲ್ಲ, ಸರ್ಕ್ಯುಲರ್ ವೇಯಲ್ಲೇ ಹೋಗೋದು. ಅದು ಕಾನ್ಸೆಪ್ಟ್ ಬೇಸ್ ಕ್ವಶನ್, ನಿಮಗೆ ಗೊತ್ತಿರುತ್ತೆ. ಇನ್ನು ಐದನೇ ಕ್ವಶನ್ ಬಂದು ಕಾಲಮ್ನ ಇದನ್ನು ಮ್ಯಾಚ್ ಮಾಡೋವಂಥದ್ದು. ನೋಡಿ ಹೇಳಿ, ನಾನು ಡಯಾಮ್ಯಾಗ್ನೆಟಿಕ್ಕು, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಲಾಸ್ಟ್ ಕ್ವಶನ್ ಪೇಪರಲ್ಲೂ ಬಂದಿತ್ತು, ಇಲ್ಲೂ ಬಂದಿದೆ. ಸೊ ಅದರಿಂದ ಒಂದು ಇದೇ ಥರ ಕ್ವಶನ್ ಬಂದಿರುತ್ತೆ. ನೀವು ಈಸಿಯಾಗಿ 2-3 ಮಾರ್ಕ್ಸ್ ಪ್ರಿಪೇರ್ ಆಗಿದ್ದರೆ ಈ ಪಾಠದಲ್ಲಿ ಒಂದು MCQ ಕ್ವಶನ್ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಇದರಲ್ಲಿ ಬಂದು ಬಿ ಸರಿಯಾದ ಆನ್ಸರ್ ನೋಡ್ಕೊಂಬಿಡಿ, ಅದೇನು ಈಸಿ ಇದೆ. ಇನ್ನು ಬಂದು 6-1 ಸ್ವಲ್ಪ ನೀವು ಕಾನ್ಸೆಪ್ಟ್ ಬೇಸ್ ಕ್ವಶನ್ ಇದೆ, ನೋಡ್ಕೊಂಬಿಡಿ. ಎ ಸ್ಟ್ರೈಟ್ ಕಂಡಕ್ಟರ್ ಆಫ್ ಲೆಂತ್ L ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ V ಇನ್ ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ B. ದ ಮ್ಯಾಗ್ನಿಟ್ಯೂಡ್ ಆಫ್ ಇಂಡ್ಯೂಸ್ಡ್ EMF ಅಕ್ರಾಸ್ ದ ಎಂಡ್ ಆಫ್ ದ ಕಂಡಕ್ಟರ್. ನಿಮಗೆ ಇಲ್ಲಿ ಗೊತ್ತಿರ್ಬೋದು, V ಈಸ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಯೂನಿಫಾರ್ಮ್ ಅಂತ ಕೊಟ್ಟಿದ್ದಾರೆ, ಇದು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿಗೆ V ಪ್ಯಾರಲಲ್ ಇರೋದ್ರಿಂದ ಥೀಟಾ 0 ಆಗುತ್ತೆ. ಸೊ ನಿಮಗೆ ಫಾರ್ಮುಲಾ ಗೊತ್ತಿರ್ಬೋದು, VBL sin θ ಅಂತ. ಥೀಟಾ 0 ಆದರೆ ನಿಮಗೆಲ್ಲದು 0 ಆಗುತ್ತೆ. ಸೊ ಅದರಿಂದ ಇಲ್ಲಿ ಆಪ್ಷನ್ನು ಸಿ ಆಗುತ್ತೆ ಆನ್ಸರ್. ಏನಾದರೂ ಅಲ್ಲಿ 90 ಇತ್ತು, ಪರ್ಪೆಂಡಿಕ್ಯುಲರ್ ಇತ್ತು ಅಂದರೆ ಆನ್ಸರ್ ಎ ಆಗಿರುತ್ತೆ. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಬಿಡಿ, ಈ ಥರ ಕ್ವಶನ್ ಬಂದರೆ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. ಏಳನೇ ಕ್ವಶನ್ ಬಂದು, ವೆನ್ ಆಲ್ಟರ್ನೇಟಿವ್ ವೋಲ್ಟೇಜ್ ಇಸ್ ಅಪ್ಲೈಡ್ ಟು ರೆಸಿಸ್ಟರ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾವುದು ತಪ್ಪಿದೆ ಅಂತ. ಫಸ್ಟ್ನೇ ಕರೆಕ್ಟ್ ಇದೆ, ದ ಅವರೇಜ್ ಕರೆಂಟ್ ಈಸ್ ಓವರ್ ಎ ಕಂಪ್ಲೀಟ್ ಸರ್ಕಲ್ ಈಸ್ 0. ಕರೆಂಟ್ ಒಂದು ಸೈಕಲ್ ಹೋಯಿತು ಅಂದರೆ ವೇವಲ್ಲಿ ಫುಲ್ 0 ಇರುತ್ತೆ, ಅವರೇಜ್ ವೋಲ್ಟೇಜ್ 0 ಇರುತ್ತೆ, ಫೇಸ್ ಡಿಫ್ರೆನ್ಸ್ ಕೂಡ 0 ಇರುತ್ತೆ. ಕರೆಂಟೇ ಎಲ್ಲ ವೋಲ್ಟೇಜ್ಲಿಂದ ಫೇಸ್ ಡಿಫ್ರೆನ್ಸ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಸಿ ತಪ್ಪಿದೆ, ನೋಡ್ಕೊಂಬಿಡಿ. ದ ಅವರೇಜ್ ಪವರ್ ಡಿಸಪೇಟೆಡ್ ಬೈ ದ ರೆಸಿಸ್ಟರ್ ಓವರ್ ಕಂಪ್ಲೀಟ್ ಸರ್ಕಲ್ ಈಸ್ 0. ಸೊ ಆ್ಯಕ್ಚುಲಿ 0 ಇರಲ್ಲ, ಇದು ಸ್ವಲ್ಪ ಸಮ್ ವ್ಯಾಲ್ಯೂ ಇದ್ದೇ ಇರುತ್ತೆ ಅದು ಅವರೇಜ್ ಪವರು. ಸೊ ಅದರಿಂದ ಇದಕ್ಕೆ ಸಿ ಸರಿಯಾದ ಆನ್ಸರ್ ಆಗಿರುತ್ತೆ. ಎಂಟನೇ ಕ್ವಶನ್ ಬಂದು ಈಸಿ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಹ್ಯಾವ್ ಪ್ರೊಡ್ಯೂಸ್ ಕಿಲ್ ಜರ್ಮ್ ಇನ್ ವಾಟರ್ ಪ್ಯೂರಿಫೈಯರ್ಸ್ UV ರೇಸು. ನಿಮಗೆ ಗೊತ್ತಿರ್ಬೋದು. ಸೊ ಇಲ್ಲೂ ಕೂಡ ಎಲ್ಲ ವೇವ್ಸಿದು ಇಂಪಾರ್ಟೆನ್ಸು ಯೂಸಸ್ ಕೇಳ್ತಾರೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಕೊಡ್ತಾ ಹೋಗ್ತೀನಿ. ನೈನ್ತ್ ಕ್ವಶನ್ಗೆ ಹೋದರೆ, ದ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಆಫ್ ಎ ಪ್ರಿಸಮ್ ಡಿಪೆಂಡ್ಸ್ ಆನ್. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಬಟ್ ಇದಕ್ಕೊಂದು ನೀವು ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ನಿಮಗೆ ಗೊತ್ತಿರ್ಬೋದು, ಇದು ಪ್ರಾಬ್ಲಮಲ್ಲೇ ಬರುತ್ತೆ, U ಈಸ್ ಈಕ್ವಲ್ ಟು sin ಆಫ್ A + B /2 ಹೋಲ್ ಡಿವೈಡ್ ಬೈ sin ಆಫ್ A/2 ಅಂತ. ಇದು ಆ್ಯಕ್ಚುಲಿ ರಿಫ್ರಾಕ್ಷನ್ ಇಂಡೆಕ್ಸ್ ಆಫ್ ಅ ಮೆಟೀರಿಯಲ್ ಆಫ್ ಅ ಪ್ರಿಸಮ್, ರಿಫ್ರಾಕ್ಷನ್ ಇಂಡೆಕ್ಸ್ ಆಫ್ ಅ ಸರೌಂಡಿಂಗ್ ಮೀಡಿಯಮ್, ರಿಫ್ರಾಕ್ಷನ್ ಆ್ಯಂಗಲ್ ಆಫ್ ಅ ಪ್ರಿಸಮ್, ಮೂರು ಮೇಲೆ ಡಿಪೆಂಡ್ ಆಗಿದೆ. ಸೊ ಅದರಿಂದ ಇದು ಸರಿಯಾದ ಆನ್ಸರ್ ಬಂದು ಆಲ್ 1, 2, 3 ಆಪ್ಷನ್ ಡಿ ಆಗಿರುತ್ತೆ. ಸೊ ಫಿಸಿಕ್ಸಲ್ಲಿ ಆಲ್ ಅಬೌಟ್ ಫಾರ್ಮುಲಾ ನೆನಪಿರಲೇಬೇಕು, ನೀವು ಫಾರ್ಮುಲಾ ಮೇಲೆ ಫೋಕಸ್ ಮಾಡದೇ ಇರಿ. ಅದೇ ರೀತಿ 10th ಕ್ವಶನ್ಗೆ ಹೋದರೆ, ಇಮೇಜ್ ಆಫ್ ಎ ರಿಯಲ್ ಆಬ್ಜೆಕ್ಟ್ ಈಸ್ ಫಾರ್ಮ್ಡ್ ಬೈ ಎ ಸಿಂಪಲ್ ಮೈಕ್ರೋಸ್ಕೋಪ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಡಿಸ್ಟೆನ್ಸ್ ಲೆಸ್ ದೆನ್ ಒನ್ ಫೋಕಲ್ ಲೆಂತ್. ಇಲ್ಲಿ ಡಿ ಫೋಕಲ್ ಲೆಂತ್ಗೆ ಕಡಿಮೆ ಇರೋದ್ರಿಂದ ಇಮೇಜು ವರ್ಚುವಲ್ ಆಗಿರುತ್ತೆ, ಎರೆಕ್ಟ್ ಆಗುತ್ತೆ, ಮ್ಯಾಗ್ನಿಫೈಡ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ಆ ಪಾಠದಲ್ಲಿರುವಂಥ ಎಲ್ಲ ಲೆನ್ಸಿಂದು ಏನಾಗುತ್ತೆ, ಇಲ್ಲಿ ಈ ಫೋಕಲ್ ಲೆಂತ್ ಆಗಿದ್ರೆ ಏನಾಗುತ್ತೆ, ಪ್ರಿನ್ಸಿಪಲ್ ಫೋಕಲ್ ಲೆಂತ್ ಮಧ್ಯೆ ಇದ್ರೆ ಏನಾಗುತ್ತೆ, ಹೊರಗಡೆ ಇದ್ರೆ ಏನಾಗುತ್ತೆ, ಎಲ್ಲ ನೋಡ್ಕೊಂಡು ಹೋಗಿರಿ.
ಇದು ಅದರಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇನ್ನು 11th ಕ್ವಶನ್ ಬಂದು ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಕೊಟ್ಟಿರುವಂಥದ್ದು. ಇದರಲ್ಲಿ ಸ್ಟೇಟ್ಮೆಂಟ್ 1 ನೋಡಿದರೆ, ವಿ ಡು ನಾಟ್ ಈಸಿಲಿ ಎನ್ಕೌಂಟರ್ ಡಿಫ್ರಾಕ್ಷನ್ ಎಫೆಕ್ಟ್ ಆಫ್ ಎ ಲೈಟ್ ಇನ್ ಎವ್ರಿ ಡೇ ಅಬ್ಸರ್ವೇಷನ್. ಇದು ಕರೆಕ್ಟ್ ಇದೆ. ದ ವೇವ್ಲೆಂತ್ ಆಫ್ ಲೈಟ್ ಈಸ್ ಮಚ್ ಸ್ಮಾಲರ್ ದೆನ್ ದ ಡೈಮೆನ್ಷನ್ ಆಫ್ ಮೋಸ್ಟ್ ಆಫ್ ದ ಅಬ್ಸ್ಟೆನ್ಸ್. ಇದು ಕರೆಕ್ಟಾಗಿ ಅದಕ್ಕೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಅದರಿಂದ 2 ಸ್ಟೇಟ್ಮೆಂಟ್ ಕರೆಕ್ಟ್ ಇದ್ದಾವೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಅದು ಕರೆಕ್ಟ್ ಇದೆ. ನಾನೊಂದು ಅಡ್ವೈಸ್ ಕೊಡೋದೇನೆಂದರೆ, ಈ ಕ್ವಶನಲ್ಲಿ ಮೋಸ್ಟ್ ಆಫ್ ದ ಟೈಮು ಇದಕ್ಕೆ ಏನು ಆನ್ಸರ್ ಆಗಿರುತ್ತೆ, ಯಾಕಂದರೆ ಎರಡೂ ಸ್ಟೇಟ್ಮೆಂಟ್ 1 ಕರೆಕ್ಟ್ ಇರುತ್ತೆ, ಸ್ಟೇಟ್ಮೆಂಟ್ 2 ಕರೆಕ್ಟ್ ಇರುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಕೊನೆಗೆ ಅಂದರೆ ಆ್ಯಕ್ಚುಲಿ ನೀವು ಆಪ್ಷನ್ ಏನಕ್ಕೆ ಹಾಕಿ ಬಂದು ನಾನು ಅಡ್ವೈಸ್ ಮಾಡೋದೇನೆಂದರೆ, ನಾನು ಅದನ್ನೇ ಯೂಸ್ ಮಾಡಿದ್ದು. 12ನೇ ಕ್ವಶನ್ ಬಂದು, ದ ಪ್ರೋಸೆಸ್ ಆಫ್ ಎಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಎ ಮೆಟಲ್ ಸರ್ಫೇಸ್ ಬೈ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಫೀಲ್ಡ್ ಎಮಿಷನ್ ಗೊತ್ತಿದೆ. 13ನೇ ಕ್ವಶನ್ ಬಂದು, ಯಾವುದು ಇಲ್ಲಿ ಇದು ಕ್ವಶನ್ ನೋಡ್ಕೊಂಬಿಡಿ, ಟೈಮ್ ಇಲ್ಲ, ಇದು ಈಸಿ ಕ್ವಶನ್ ಇದೆ. ಸಿ ಇದಕ್ಕೆ ಆಪ್ಷನ್ ಆಪ್ಷನ್ ಆಗುತ್ತೆ. 14th ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೇಮ್ ಲಾಸ್ಟ್ ಕ್ವಶನ್ ಪೇಪರ್ ಇರ್ತಲ್ಲ ಆ ಥರನೇ. ಅಮಂಗ್ ದ ಫಾಲೋಯಿಂಗ್ ವಿಚ್ ಸೆಟ್ ಆಫ್ ನ್ಯೂಕ್ಲಿಯರ್ ಐಸೋಟೋನ್ ಅಂದರೆ ಏನು? ನ್ಯೂಟ್ರಾನ್ಸ್ ಸೇಮ್ ಇರಬೇಕು. ನ್ಯೂಟ್ರಾನ್ಸ್ ಅಂದರೆ ಏನು? ಇಟ್ ಈಸ್ ದ ಸಬ್ಸ್ಟ್ರಾಕ್ಷನ್ ಆಫ್ ಅಟೋಮಿಕ್ ಮಾಸ್ ಡಿವೈಡ್ ಬೈ ಅಟಾಮಿಕ್ ನಂಬರ್. ನೋಡಿ, ಇಲ್ಲಿ ಅಟೋಮಿಕ್ ನಂಬರು ಅಟೋಮಿಕ್ ಮಾಸು ಅಟೋಮಿಕ್ ನಂಬರ್ ಕಳೆದ್ರೆ ಯಾವುದು ಸೇಮ್ ಬರುತ್ತೆ ನೋಡ್ಕೊತಾ ಹೋಗಿ. ಇಲ್ಲಿ ಬಿ ಸೇಮ್ ಬರುತ್ತೆ. 2 - 1 1, 3 - 2 = 1. 1 1 ಬರೋದಿಲ್ಲ, ನ್ಯೂಟ್ರಾನ್ಸ್ ಸೇಮ್ ಇದ್ದಾವೆ. ಸೊ ಅವೆರಡು ಐಸೋಟೋನ್ಸ್ ಆಗ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 15ನೇ ಕ್ವಶನ್ ಬಂದು ಥಿಯರಿ ಬೇಸ್ ಕ್ವಶನು. ಇದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಬೇಕು, ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಏನಂದರೆ, ಇದು ಎನರ್ಜಿ ಗ್ಯಾಪ್ ಆಫ್ ಕಾರ್ಬನ್ ಈಸ್ 5.5, ಎನರ್ಜಿ ಗ್ಯಾಪ್ ಆಫ್ ಸಿಲಿಕಾನ್ ಈಸ್ 1.1 ಆ್ಯಂಡ್ ಜರ್ಮನಿ ಇದು 0.7. ಸೊ ಅದರಿಂದ ಸಿ ಆಪ್ಷನ್ ಆಗಿರುತ್ತೆ. ಇದರಲ್ಲಿ ಏನಂದರೆ, ನೀವು ಡೈರೆಕ್ಟಾಗಿ ಒಂದೇ ಕೇಳ್ಬೋದು, ಅವರು ಎನರ್ಜಿ ಬಾಂಡ್ ಆಫ್ ಸಿಲಿಕಾನ್ ಅಂತ ಕೇಳಿಬಿಡ್ಬೋದು. ಸೊ ನಮಗೆ ಲಾಸ್ಟ್ ಇಯರ್ ಇತ್ತು ಎನರ್ಜಿ ಬಾಂಡ್ ಆಫ್ ಸಿಲಿಕಾನ್ನೇ ಕೊಟ್ಟಿದ್ದು ಅನಿಸುತ್ತೆ, ನನ್ನ ಪ್ರಕಾರ ಮರ್ತೋಗಿದೆ ನನಗೆ. ಡೈರೆಕ್ಟಾಗಿ ಎನರ್ಜಿ ಬಾಂಡ್ ಆಫ್ ಸಿಲಿಕಾನ್ ಅಂತ ಕೊಟ್ಟಿದ್ದರು. ಇದು ಥಿಯರಿ ಬೇಸ್ ಕ್ವಶನ್, ನೀನು ನೆನ್ಪಿಟ್ಕೊಳ್ಳೇಬೇಕು. ಅದು 3 ನೆನ್ಪಿಟ್ಕೊಂಬಿಡಿ ಕೊಟ್ಟಿದ್ದೀನಲ್ಲಿ. ಅದೇ ರೀತಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರೋವಂಥದ್ದು ನೋಡ್ಕೊಂಬಿಡಿ. ಇದನ್ನು ಇದು ಈಸಿ ಇದೆ, ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಥಿಯರಿ ಬೇಸ್ ಇರೋದ್ರಿಂದ ನೀವು 5 ಮಾರ್ಕ್ಸಿಗೆ ಪ್ರಿಪೇರ್ ಆಗಿದ್ರೆ ಈಸಿಯಾಗಿ ಅವನ್ನ ಅಟೆಂಡ್ ಮಾಡ್ಬೋದು. ಈಗ 3ನೇ ಪೇಪರ್ ನೋಡ್ಕೊತ ಹೋಗೋಣ. 3ನೇ ಪೇಪರಲ್ಲಿ ಮೊದಲ ಕ್ವಶನ್ ಬಂದು ಈಸಿ ಕ್ವಶನ್ ಇದೆ, ಇದು ಯಾರು ಬೇಕಾದ್ರೂ ಮಾಡ್ಬೋದು. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎ ಪೇರ್ ಆಫ್ ಅನ್ಲೈಕ್ ಚಾರ್ಜಸ್. ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಮಾಡ್ತವೆ, ಲೈಕ್ ಚಾರ್ಜ್ ರಿಪಲ್ಷನ್ ಮಾಡ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದಕ್ಕೇನೇನು ಎಕ್ಸ್ಪ್ಲನೇಷನ್ ಇಲ್ಲ. 2ನೇ ಕ್ವಶನ್ ಬಂದು, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಸರ್ಫೇಸ್ ಆಫ್ ಎ ಕಂಡಕ್ಟಿವ್ ಚಾರ್ಜ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಈಸ್ 20 ವೋಲ್ಟ್. ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ದ ಸೆಂಟರಲ್ಲಿ ಏನಿರುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ, ಅದು ಸರ್ಫೇಸಲ್ಲಿ 20 ಇದ್ದರೆ ಆ್ಯಕ್ಚುಲಿ ಅದ್ರ ಸೆಂಟರಲ್ಲಿ 20ನೇ ಇರುತ್ತೆ. ಅದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಚೇಂಜ್ ಆಗೋದು ಡಿಸ್ಟೆನ್ಸಿಗೆ ಮಾತ್ರ. ನಿಮಗೆ ಗೊತ್ತಿರ್ಬೋದು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋದಂಗೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಜಾಸ್ತಿ ಆಗ್ತದೆ, ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಸ್ಪೇರ್ ಒಳಗಾಗಿರೋದ್ರಿಂದ ಏನು ಚೇಂಜ್ ಆಗೋಲ್ಲ, ಇದ್ದಂಗೆ ಇರುತ್ತೆ. ಅಲ್ಟಿಮೇಟ್ 20 ವೋಲ್ಟೇ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 3ನೇ ಕ್ವಶನ್ಗೆ ಹೋದರೆ, ನಾನು ಮೊದಲನೇ ಕ್ವಶನ್ ಪೇಪರ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅಂದರೆ ಇಲ್ಲಿ ಏನಿದೆ ಅಂದರೆ, ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ರೆಸಿಸ್ಟಿವಿಟಿ ಏನಾಗುತ್ತೆ, ಮೆಟಲ್ ಇನ್ಕ್ರೀಸ್ ಆಗುತ್ತೆ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಸೆಮಿ ಕಂಡಕ್ಟರ್ ಡಿಕ್ರೀಸ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದು 4ನೇ ಕ್ವಶನ್ನು, ಯಾವುದು ಇರೋದು ತಪ್ಪಿದೆ ಅಂತ ಹೇಳುವಂಥದ್ದು. ಇಲ್ಲಿ 2 ಫಾರ್ಮುಲಾ ಕೊಟ್ಟು ನೋಡ್ಕೊಂಬಿಡಿ. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು MB ಡಿವೈಡ್ ಬೈ QB ಆ್ಯಂಡ್ ಫ್ರೀಕ್ವೆನ್ಸಿ Q ಇಸ್ ಈಕ್ವಲ್ ಟು QB ಡಿವೈಡ್ ಬೈ 2πm. ಇದ್ರ ಈ 2 ಫಾರ್ಮುಲಾ ಥರ ಹೋದರೆ ಆಪ್ಷನ್ ಡಿ ತಪ್ಪಿದೆ. ಅದು ಕೈನೆಟಿಕ್ ಎನರ್ಜಿ ಮೇಲೆ ಡಿಪೆಂಡೇ ಆಗಿಲ್ಲ. ಸೊ ಅದರಿಂದ ಡಿ ತಪ್ಪಾಗುತ್ತೆ. ನೋಡ್ಕೊಂಬಿಡಿ, ಕರೆಕ್ಟಾಗಿ 2 ಫಾರ್ಮುಲಾ ಕೊಟ್ಟಿದ್ದೀನಿ, ನೆನ್ಪಿಟ್ಕೊಂಬಿಡಿ. ಇದನ್ನು ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ಈಗ 5ನೇ ಕ್ವಶನ್ ಬಂದುಬಿಟ್ರೆ, ಎ ಮ್ಯಾಗ್ನೆಟಿಕ್ ಡೈಪೋಲ್ ಆಫ್ ಎ magnetic moment M is placed in a uniform magnetic field B such that the angle between M and B is 0 if the magnetic dipole is the stable equilibrium position there. ಇಲ್ಲಿ ಅವರೇ ಕೊಟ್ಬಿಟ್ಟಾರೆ MB 0 ಅಂತ. ಸೊ ಫಾರ್ಮುಲಾ ಪ್ರಕಾರ ಹೋದರೆ M ಇಂಟು B ಸೈನ್ ಥೀಟಾ ಈಸ್ ಈಕ್ವಲ್ ಟು 0 ಅಂತ ಹಾಕ್ಕೊಂಡು ಸೈನ್ ಥೀಟಾ ವ್ಯಾಲ್ಯೂನ ಕಂಡುಹಿಡಿದ್ರೆ 0 ಬರುತ್ತೆ. ಸೊ ಅದರಿಂದ ಥೀಟಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಈಸಿ ಕ್ವಶನು. 6th ಕ್ವಶನ್ ಈಸಿ ಇದೆ, ಇಂಡಕ್ಟೆನ್ಸಿಂದು ಡೈಮೆನ್ಷನ್ಸ್ ಕೇಳಿರುವಂಥದ್ದು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ನೋಡ್ಕೊಂಬಿಡಿ. 7th ಬಂದು ಆಪ್ಷನ್ ಸಿ, ಇದು ಈಸಿಯೆಸ್ಟ್ ಕ್ವಶನ್ ಇದೆ. ನೀವು ಥಿಯರಿ ಇದ್ರ ಮೇಲೆ ಇದು ಡಿರೈವೇಷನ್ ಓದ್ಕೊಂಡಿದ್ದೀನಿ, ಆರಾಮಾಗಿ ಮಾಡ್ಕೋಬೋದು. 8ನೇ ಕ್ವಶನ್ ಬಂದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಕೂಡ
ಡಿರೈವೇಷನ್ ಸಂಬಂಧಪಟ್ಟಿದ್ದು. ಆಪ್ಷನ್ 9 ಬಂದು ಟೆಲಿಫೋನಲ್ಲಿ ಯಾವುದು ಬಳಸ್ತಾರೆ, ಆಮೇಲೆ ಅದರಲ್ಲಿ ಎಮ್ ಏನಾಗಿರುತ್ತೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಆಫ್ ಲಾರ್ಜ್ ಅಪೇಚರ್ ಆ್ಯಂಡ್ ಎಮ್ ಈಸ್ ಈಕ್ವಲ್ ಟು F0/Fe. ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಂಬಿಡಿ ಅದನ್ನು. 10 ಬಂದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಯಾಕಂದರೆ ವೇವ್ ಫ್ರಂಟ್ ಈಸ್ ದ ಸರ್ಫೇಸ್ ಆಫ್ ಕಾನ್ಸ್ಟೆಂಟ್ ಪೇಸ್. ಇದು ಕರೆಕ್ಟ್ ಇದೆ. ಬಟ್ ಇಲ್ಲೇನಾಗಿದೆ ಅಂದರೆ ವೆನ್ ಎ ಪ್ಲೇನ್ಸ್ ವೇವ್ ಫ್ರಂಟ್ ಈಸ್ ಪಾಸ್ಡ್ ಥ್ರೂ ಎ ಥಿನ್ ಪ್ರಿಸಮ್ ಇಟ್ ಎಮರ್ಜ್ ಔಟ್ ಆ್ಯಸ್ ಎ ಪ್ರಿಸಮ್ ಸ್ಪೆರಿಕಲ್ ವೇವ್ ಫ್ರಂಟ್. ಸೊ ಸ್ಪೆರಿಕಲ್ ವೇವ್ ಫ್ರಂಟಾಗಿ ಅದು ಎಮರ್ಜ್ ಆಗಲ್ಲ. ಆ್ಯಕ್ಚುಲಿ ಅದು ಪ್ಲೇನ್ ವೇವ್ ಫ್ರಂಟಲ್ಲಿ ಎಮರ್ಜ್ ಆಗೋದ್ರಿಂದ ಆಪ್ಷನ್ ಫಸ್ಟ್ ಒನ್ ಕರೆಕ್ಟ್ ಇದೆ, ಸೆಕೆಂಡ್ ಒನ್ ತಪ್ಪಿದೆ. ಸೊ ಅದರಿಂದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. 11th ಒನ್ ಬಂದು ಇನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ ದ ಗ್ರಾಫ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ವೈ ವರ್ಸಸ್ ಫಿಸಿಕಲ್ ಕ್ವಾಂಟಿಟಿ ಎಕ್ಸ್ ಈಸ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ದೆನ್ ಏನಂದರೆ ಇದು ಫೋಟೋ ಕಂಡಕ್ಟಿವ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಂಟೆನ್ಸಿಟಿ ಎಷ್ಟು ಲೈಟಲ್ಲಿ ಬೀಳ್ತಾ ಇರುತ್ತೋ ಫೋಟೋ ಕಂಡಕ್ಟಿವಿಟಿ ಎಲೆಕ್ಟ್ರಾನ್ಸ್ಗಳು ಎಮಿಟ್ ಆಗ್ತಾ ಇರುತ್ತೆ, ಕರೆಂಟ್ ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡ್ಕೊಂಬಿಡಿ, ಟೈಮ್ ಕಡಿಮೆ ಇದೆ. 18ನೇ ಕ್ವಶನ್ ಬಂದು ಹ್ಯಾನ್ ಆಲ್ಫಾ ಪಾರ್ಟಿಕಲ್ ಎ ಪ್ರೋಟಾನ್ ಎ ಎಲೆಕ್ಟ್ರಾನ್ ಆ್ಯಂಡ್ ನ್ಯೂಟ್ರಾನ್ ಆರ್ ಮೂವಿಂಗ್ ವಿತ್ ಸೇಮ್ ವೆಲೋಸಿಟಿಲಿ ಹೋಗ್ತದೆ. ದೆನ್ ದ ಪಾರ್ಟಿಕಲ್ ಹ್ಯಾವಿಂಗ್ ಲಾಂಗೆಸ್ಟ್ ಡಿ ಬ್ರೋಗ್ಲಿ ವೇವ್ ಲೆಂತ್. ಡಿ ಬ್ರೋಗ್ಲಿ ವೇವ್ ಲೆಂತ್ ಸೈಡಿ ಬರ್ದು ನೋಡಿ ಇಲ್ಲಿ ಡಿ ಬ್ರೋಗ್ಲಿ ವೇವ್ ಲೆಂತ್ ಇದೆಯಲ್ಲ ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಸೊ ಇಲ್ಲಿ ಈ ಮೂರಲ್ಲಿ ಕಂಪ್ಯಾರಿಸನ್ ಮಾಡಿ ಎಲೆಕ್ಟ್ರಾನಿಂದು ಮಾಸ್ ಕಡಿಮೆ ಇದೆ, ಮಾಸ್ ಕಡಿಮೆ ಇರೋದ್ರಿಂದ ಇನ್ವರ್ಸ್ಲಿ ಪ್ರಪೋರ್ಷನ್ ಇದೆ. ಸೊ ಅದರಿಂದ ವೇವ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಇದು ಆಪ್ಷನ್ ಬಿ ದ ರೈಟ್ ಆನ್ಸರ್, ಎಲೆಕ್ಟ್ರಾನ್. 13ನೇ ಕ್ವಶನ್ ಬಂದು ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಅಟೋಮ್ ಫೇಲ್ ಟು ಎಕ್ಸ್ಪ್ಲೇನ್. ಯಾಕೆ ಫೇಲ್ ಆಯಿತು? ಇದು ಲಿಮಿಟೇಷನ್ ಆಫ್ ರುದರ್ಫೋರ್ಡ್ ಇದೆ. 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದನ್ನು ಓದ್ಕೊಂಡಿದ್ರೆ ನೀವು ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. 14ನೇ ಕ್ವಶನ್ ಬಂದು ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್. ಇದು ಕೂಡ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಬಟ್ ಏನಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಪರ್ ಎನರ್ಜಿ ಯಾವತ್ತೂ ಕೂಡ ಚೇಂಜ್ ಆಗಲ್ಲ. ಅದು ಕಡಿಮೆ ಇರಲಿ ಜಾಸ್ತಿ ಇರಲಿ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದರಿಂದ ಲೆಸ್ ಫಾರ್ ಬೋತ್ ಲೈಟ್ ಆ್ಯಂಡ್ ಹೆವಿ ನ್ಯೂಕ್ಲಿಯರ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. 15th ಕ್ವಶನ್ ಬಂದು ಈಸಿಯರ್ ಕ್ವಶನ್ನು. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ನಾನು ಹಾಕ್ಕೊಂಡಿಲ್ಲ, ಹಾಕ್ಬಿಡಿ ಅದನ್ನು. ಇನ್ನು ಫಿಲ್ ಇನ್ ದ ಬ್ಲಾಕ್ಸ್ ಬಂದು ಈಸಿಯೆಸ್ಟ್ ಕ್ವಶನ್ ಇದ್ದಾವೆ, ನೋಡ್ಕೊಂಬಿಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ 2, 3, 4 ಮಾರ್ಕ್ಸ್ 2, 3, 5 ಮಾರ್ಕ್ಸಿಂದು ಡೆರಿವೇಷನ್ನು ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮರಿಬೇಡಿ. ನನ್ನ ಎಫರ್ಟ್ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿಬಿಡಿ. ಥ್ಯಾಂಕ್ ಯು.